ನಾನು ಮಾಹಿತಿ ತಗೊಂಡೆ ಇವಾಗ. ಸೊ ನಮ್ಮ ಕಡೆಯಿಂದ ಸ್ವಲ್ಪ ನೆಗ್ಲಿಜೆನ್ಸಿ ಆಗಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮ ಕಡೆಯಿಂದ ಕೂಡ ಸ್ವಲ್ಪ ನೆಗ್ಲಿಜೆನ್ಸಿ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀವಿ. ಬಟ್ ಈಗ ನಾನು ಮಾತಾಡಿದೆ, ನಾನು ಕೆಲವು ಮಾಹಿತಿ ತಗೊಂಡೆ. ಸೊ ನೆಗೋಷಿಯೇಷನ್ ನಡೀತಾ ಇದೆ ಅಂತ, ನೆಗೋಷಿಯೇಷನ್ ನಡೀತಾ ಇದೆ. ಮತ್ತು ಇನ್ನು 10 ನಂದಿನಿ ಮತ್ತು 10 ಅಮೂಲಿಗೆ ಹಂಚಿಕೆ ಮಾಡಬೇಕು ಅನ್ನೋದು ನಾನು ನಿನ್ನೆ ಟಿ ವಿನಲ್ಲಿ ನೋಡಿದೆ, ನಾನು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡಿದೆ. ಸೊ ನೆಗೋಷಿಯೇಷನ್ ನಡೀತಾ ಇದೆ. ಸೊ ಇದು ಗೊತ್ತಾಗುತ್ತೆ. ಈಗ ನೆಗ್ಲಿಜೆನ್ಸ್ ಏನಂದ್ರೆ, ಸೊ ಎಲ್ಲದರಲ್ಲಿ ನಮ್ಮವರು ಟೆಂಡರ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು. ಸೊ ಮಾಡಿಲ್ಲ. ಸೊ ಈಗ ನಾನಲ್ಲಿ ಸದ್ಯಕ್ಕೆ ನನಗೆ ಅಧ್ಯಕ್ಷ ಇಲ್ಲ. 2ನೇ ತಾರೀಕು ಅಡ್ಮಿನಿಸ್ಟ್ರೇಟರ್ ಹಾಕಿದ್ದಾರೆ. RCS ಕುಮಾರ್ ಬಂದು ಚಾರ್ಜ್ ತಗೊಂಡಿದ್ದಾರೆ. ಸೊ ಹಾಗಾಗಿ ಈಗ ನಾನು ನಮ್ಮ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಈಗ ಮಾತಾಡಿ ನಾನು ಮಾಹಿತಿ ತಗೊಂಡೆ. ಸೊ ಹಾಗಾಗಿ 10:10ಕ್ಕೆ ಮಾಡಬೇಕು ಅನ್ನೋದು ಒಂದು ತೀರ್ಮಾನ, ನೆಗೋಷಿಯೇಷನ್ ನಡೀತಾ ಇದೆ. ಸಾಯಂಕಾಲದೊಳಗೆ ನೋಡೋಣ ಏನಾಗುತ್ತೆ. ಅದೇ ಹೇಳಿದ್ನಲ್ಲ, ಟೆಂಡರಲ್ಲಿ ನಮ್ಮವ್ರು ಭಾಗವಹಿಸಬೇಕಾಗಿತ್ತು. ಎಲ್ಲದರಲ್ಲಿ ಕೂಡ ನಂದಿನಿನೇ ಸಿಗುವಂತ ರೇಟಲ್ಲಿ ನಮ್ಮವರು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು. ಅದು ತಪ್ಪಾಗಿದೆ. ಸೊ ನಾವೇ ತಪ್ಪು ಮಾಡಿಕೊಂಡು ನಾವು ಅವರಿಗೆ ಹೇಳೋದು ಸೂಕ್ತ ಅಲ್ಲ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಯಾಕಂದ್ರೆ ಅವರು ಟೆಂಡರ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಟೆಂಡರ್ಲಿ ಪಾರ್ಟಿಸಿಪೇಟ್ ಮಾಡಲಾರ್ದಂಗೆ ಇವರು ನಮ್ಮವರು ಕಾಂಪಿಟೇಷನ್ ರೇಟಲ್ಲಿನೂ ಟೆಂಡರ್ಲಿ ಪಾರ್ಟಿಸಿಪೇಟ್ ಮಾಡಬೇಕಿತ್ತು. ಒಂದು. ಎರಡನೇದು, ಅಡ್ವಾನ್ಸ್ ಆಗಿನೇ ಸರ್ಕಾರಕ್ಕೆ ಗಮನಕ್ಕೆ ತಂದು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ನಮ್ಮ ಅಧಿಕಾರಿಗಳು ಮಾತಾಡಬೇಕಿತ್ತು. ಎಲ್ಲೋ ಒಂದು ಕಡೆಗೆ ಸ್ವಲ್ಪ ಮಾಹಿತಿ ಕೊರತೆಯಿಂದ ನಮ್ಮದೇ ಸ್ವಲ್ಪ ಆಗಿದೆ. ಓಕೆ.